Karnataka has taken a major step towards a citizen-centric government with a new Praja Seva department. The Karnataka cabinet has been approved the establishment of a dedicated Praja Seva department to address a public grievance. Chief Minister D.K. Shivakumar have announced that a department will be headed by a Minister of Supporters by a senior IAS officer, ensuring the petitions are reviewed within a legal framework, and district ministers will hold weekly public meetings with local MLAs to directly hear a citizens' concern and monitor government programs. The department will also integrate petitions submitted to a chief minister and other ministers, strengthening accountability and transparency. Home Minister Priyanka Kharge have described that the initiatives as a people's first government supporting by digital systems like IPGRS 2.0 for a faster complaints resolution. ನಾನು ಈಗಾಗಲೇ ಹಿಂದೆ ಹೇಳ್ದಂಗೆ ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ. ಅದು ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾರದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ವಿಚಾರಗಳನ್ನು ತಲುಪಲಿಕ್ಕೆ ಇಲಾಖೆ ಕೆಲಸ ಮಾಡ್ತದೆ. ಇಲಾಖೆಗೆ ಸೂಕ್ತವಾದಂಥ ಅಧಿಕಾರಿಗಳು ಕೂಡ, ಒಬ್ಬ IAS ಅಧಿಕಾರಿ ಕೂಡ ಇದಕ್ಕೆ ಅವರಿಗೆ ಸೆಕ್ರೆಟರಿಯಾಗಿ ನೇಮಕವನ್ನು ನಾವು ಮಾಡ್ತಾ ಇದ್ದೇವೆ. ಈ ತೀರ್ಮಾನವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲೇ ಪ್ರೊಟೆಸ್ಟ್ಗಳು ನಡೀತಾ ಇರಲಿ, ಅಪ್ಲಿಕೇಶನ್ನ ರಿಸೀವ್ ಮಾಡಿಕೊಂಡು ಇದನ್ನು ಕಾನೂನುಬದ್ಧವಾಗಿ ಸಹಾಯ ಮಾಡೋದಾದರೆ ನಾವು ಪ್ರೋಸೆಸ್ ಮಾಡ್ತೇವೆ ಮತ್ತು ಆ ಸಂಬಂಧಪಟ್ಟಂಥ ಮಂತ್ರಿಗೆ ಅದನ್ನು ತಲುಪೋ ರೀತಿಯಲ್ಲಿ ಇಲ್ಲ ಜಿಲ್ಲಾ ಮಿನಿಸ್ಟ್ರು ರಿಸೀವ್ ಮಾಡ್ಕೋಬೋದು, ಇಲ್ಲ ಜಿಲ್ಲಾಧಿಕಾರಿಗಳು ಮಾಡ್ಕೋಬೋದು, ಇಲ್ಲ ಯಾವುದೇ ಅಧಿಕಾರ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ಇಲಾಖೆಯಿಂದ ಪ್ರೋಸೆಸ್ ಆಗುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆಮೇಲೆ ಪ್ರತಿ ಡಿಸ್ಟಿಕ್ ಮಿನಿಸ್ಟ್ರು ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾ ಸೇವೆಯ ಅಭಿಯಾನವನ್ನು ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ. ಏನಾದ್ರು ಗೌರ್ಮೆಂಟ್ ರಜಾ ಇತ್ತು ಅಂತಂದರೆ